ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ 9 ವೃತ್ತಗಳು. ಈ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ 9.2ರಲ್ಲಿರ್ತಕ್ಕಂಥ 3ನೇ ಲೆಕ್ಕವನ್ನು ಓದೋಣ. ಒಂದು ವೃತ್ತದ ಸಮಜ್ಯಾಗಳು ಪರಸ್ಪರ ವೃತ್ತದೊಳಗೆ ಛೇದಿಸಿದರೆ ಛೇದಕ ಬಿಂದುವನ್ನು ಕೇಂದ್ರಕ್ಕೆ ಸೇರಿಸುವ ರೇಖೆಯು ಜಾಗಳೊಂದಿಗೆ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ ಎಂದು ಸಾಧಿಸಿ ಅಂತ ಹೇಳಿದರೆ, ಅದೇ ಸೇಮ್ ಇದು 2ನೇ ಲೆಕ್ಕದಲ್ಲಿರ್ತಕ್ಕಂಥದ್ದೇ 3ನೇ ಲೆಕ್ಕದಲ್ಲೂ ಬಂದಿದೆ. ಅದೇ ಚಿತ್ರವನ್ನು ಬಿಡಿಸ್ಕೋಬೇಕು. ಅಂದರೆ ಒಂದು ವೃತ್ತವನ್ನು ಎಳೆದು ಅದರಲ್ಲಿ 2 ಜಾಗಳನ್ನು ನಾವು ಹಾಕಬೇಕು. ಎ ಬಿ ಮತ್ತು ಸಿ ಡಿ ಅಂತಕ್ಕಂಥ ಇವು ಸಮಜಾಗಳು. ಅಂದರೆ ಎ ಬಿ = ಸಿ ಡಿ ಇದೆ. ಅದಾದ ನಂತರ ಅವರು ಏನು ಸಾಧಿಸಿ ಅಂತ ಹೇಳಿದರೆ, ಇಲ್ಲಿ ಛೇದಕ ಬಿಂದು ಏನಿದೆ ಇದನ್ನು ಎಕ್ಸ್ ಅಂತ ಕೊಟ್ಟಿದ್ದೀನಿ. ಎಕ್ಸ್ ಅಂತಕ್ಕಂಥದ್ದು ಕೇಂದ್ರಕ್ಕೆ ಸೇರಿರ್ತಕ್ಕಂಥ ರೇಖೆ. ಈ ರೇಖೆಯು ಈ ಒಂದು ಜಾಗಳೊಂದಿಗೆ ಉಂಟು ಮಾಡಿರ್ತಕ್ಕಂಥ 2 ಕೋನಗಳು, ಇದೊಂದು ಕೋನ ಆಮೇಲೆ ಇದೊಂದು ಕೋನ, ಇವೆರಡೂ ಕೋನಗಳು ಸಮ ಅಂತಂದೇಳಿ ಸಾಧಿಸ್ರಿ ಅಂತ ಹೇಳ್ತದೆ. ಈ ಕೋನ ಯಾವುದು? ಒ ಎಕ್ಸ್ ಎನ್ ಅಥವಾ ಎನ್ ಎಕ್ಸ್ ಒ. ಈ ಕೋನ ಯಾವುದು? ಎಮ್ ಎಕ್ಸ್ ಒ. ಇವೆರಡು ಸಮ ಅಂತಂದೇಳಿ ಸಾಧಿಸ್ರಿ ಅಂತ ಹೇಳ್ತದೆ. ನಾನೇನು ಬರ್ತೀನಿ? ಒ ಎಕ್ಸ್ ಎ, ಒ ಎಕ್ಸ್ ಎ ಅಥವಾ ಒ ಎಕ್ಸ್ ಎಮ್ ಅಂತಲೂ ಹೇಳ್ಬೋದು. ಒ ಎಕ್ಸ್ ಸಿ ಅಥವಾ ಒ ಎಕ್ಸ್ ಎನ್ ಅಂತ ಹೇಳ್ಬೋದು. ಇವೆರಡು ಸಮ ಅಂತಂದೇಳಿ ನಾವು ಸಾಧಿಸ್ಬೇಕು. ಈಗ ನಾವು ಏನು ಮಾಡೋಣ, ಹೆಚ್ಚಿಗೆ ಇನ್ನೊಂದು 2 ಗೆರೆಗಳನ್ನು ಹೇಳ್ಕೊಳ್ಳೋಣ. ಒಂದು ಒ ಎಮ್ ಅಂತಕ್ಕಂಥದ್ದು ಎ ಬಿಗೆ ಸಮ, ಇದು ಒಂದು ಜಾಗೆ ಒಂದು ವೃತ್ತ ಕೇಂದ್ರದಿಂದ ಒಂದು ರೇಖೆಯನ್ನು ಹೇಳ್ಕೊಳ್ಳೋಣ. ನೆಕ್ಸ್ಟ್ ಒ ಎನ್ ಅಂತಕ್ಕಂಥದ್ದು ಸಿ ಡಿಗೆ ನಾವು ಒಂದು ಗೆರೆಯನ್ನು ಹೇಳ್ಕೊಳ್ಳೋಣ. ಇವು ಯಾವಾಗಲೂ ಲಂಬವಾಗಿರುತ್ತವೆ ಮತ್ತು ಈ ಒಂದು ಜಾಗಗಳನ್ನು ನಾವು ಅರ್ಧಿಸ್ತವೆ. ಇದೊಂದು ಪ್ರಮೇಯನೇ ಇದೆ. ಈಗ ತ್ರಿಭುಜ ನೋಡಿರಿ, ಇವು ತ್ರಿಭುಜಗಳು ಒ ಎಮ್ ಎಕ್ಸ್ ಮತ್ತು ಒ ಎನ್ ಎಕ್ಸ್ಗಳಲ್ಲಿ ಒ ಎಕ್ಸ್ = ಒ ಎಕ್ಸ್. ಅಂದರೆ ಈ ಒ ಎಕ್ಸ್ ಅಂತಕ್ಕಂಥ ಬಾಹು ಈ ತ್ರಿಭುಜಕ್ಕೂ ಬಾಹುವಾಗಿದೆ, ಈ ತ್ರಿಭುಜಕ್ಕೂ ಸಾಮಾನ್ಯ ಬಾಹುವಾಗಿದೆ. ಹಾಗಾಗಿ ಇದು ಸಮ. ನೆಕ್ಸ್ಟ್ ಒ ಎಮ್ = ಒ ಎನ್. ಇದು ಪ್ರಮೇಯನೇ ಇದೆ ನಿಮಗೆ. ಏನಂತ, ಸಮಜಾಗಳು ವೃತ್ತ ಕೇಂದ್ರದಿಂದ ಸಮ ದೂರದಲ್ಲಿರ್ತವೆ. ಅಂದರೆ ಎ ಬಿಯು ಸಿ ಡಿಗೆ ಸಮ. ಹಾಗಾಗಿ ಅವು ಎರಡೂ ಕೂಡ ವೃತ್ತ ಕೇಂದ್ರದಿಂದ ಸಮ ದೂರದಲ್ಲಿರ್ತವೆ. ಹಾಗಾಗಿ ಒ ಎಮ್ = ಒ ಎನ್. ನೆಕ್ಸ್ಟ್ ಒ ಎಮ್ ಎಕ್ಸ್ = ಒ ಎನ್ ಎಕ್ಸ್. ನಾವು ಹಿಂದಿನ ಲೆಕ್ಕದಲ್ಲೂ ಹೇಳಿದ್ವಿ, ಒ ಎಮ್ ಎಕ್ಸ್ ಇದು 90 ಡಿಗ್ರಿ ಇರ್ತದೆ ಮತ್ತು ಒ ಎನ್ ಎಕ್ಸ್ ಕೂಡ 90 ಡಿಗ್ರಿ ಆಗಿರುತ್ತೆ. ಯಾಕಂದರೆ ನಾವು ವೃತ್ತ ಕೇಂದ್ರದಿಂದ ಜಾಗೆ ಎಳೆದಿರ್ತಕ್ಕಂಥ ರೇಖೆಯು ಯಾವಾಗಲೂ ಲಂಬವಾಗಿರುತ್ತೆ. ಅಂದರೆ ಒ ಎಮ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ, ಆಮೇಲೆ ಒ ಎನ್ನು ಈಸ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ. ಹಾಗಾಗಿ ಇದು ಲಂಬ ಕೋನ ಆಗಿರೋದ್ರಿಂದ ಒ ಎಮ್ ಎಕ್ಸ್ ಕೋನವು ಒ ಎನ್ ಎಕ್ಸ್ ಕೋನಕ್ಕೆ ಸಮನಾಗಿರುತ್ತೆ. ಅದು 90 ಡಿಗ್ರಿ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಲಂಬ ಕೋನ ಸಮ ಆಯಿತು, ಜೊತೆಗೆ ವಿಕರ್ಣ ಅಥವಾ ಕರ್ಣ ಸಮ ಆಯಿತು. ನೆಕ್ಸ್ಟು ಈ ಬಾಹು ಸಮ ಆಯಿತು. ಹಾಗಾಗಿ ಲಂ ಕ ಬ ಅಂದರೆ ಲಂಬಕೋನ, ಕರ್ಣ, ಬಾಹು, ಈ ಒಂದು ಸರ್ವಸಮ ತ್ರಿಭುಜಗಳ ನಿಯಮದ ಪ್ರಕಾರ ತ್ರಿಭುಜ ಒ ಎಮ್ ಎಕ್ಸು ತ್ರಿಭುಜ ಒ ಎನ್ ಎಕ್ಸ್ಗೆ ಸರ್ವಸಮ ಅಂತ ಸಾಧಿಸಿದ್ವಿ. ಇವೆರಡು ತ್ರಿಭುಜಗಳು ಸರ್ವಸಮ ಅಂತ ಸಾಧಿಸಿದ ಮೇಲೆ ಅದರಲ್ಲಿರ್ತಕ್ಕಂಥ ಉಳಿದ ಕೋನಗಳು, ಅನುರೂಪ ಕೋನಗಳು ಇವೆರಡು ಒ ಎಕ್ಸ್ ಸಿ ಮತ್ತು ಒ ಎಕ್ಸ್ ಇ ಅಲ್ಲ ಒ ಎಕ್ಸ್ ಎಮ್ ಮತ್ತು ಒ ಎಕ್ಸ್ ಎನ್ ಇವೆರಡು ಸಮ ಅಂತ ನಾವು ಬರಿಬೋದು. ಒ ಎಮ್ ಎಕ್ಸ್ ಒ ಎಕ್ಸ್ ಎಮ್ ಒ ಎಕ್ಸ್ ಎನ್. ಏನಪ್ಪ ಇದು ಅಂದರೆ, ಇದು ಕಾರಣ ಏನಪ್ಪ, ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು. ಇಂಗ್ಲೀಷ್ನಾಗೆ CPCT ಅಂತ ಬರೀತಾರೆ. ಅಂದರೆ ಕಾಂಗ್ರುಯೆಂಟ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ. ಅಂದರೆ ಅನುರೂಪ ಭಾಗಗಳು ಸರ್ವಸಮ ತ್ರಿಭುಜದ ಈ ಕೋನಗಳ ಅನುರೂಪ ಭಾಗಗಳು ಸಮ. ಹಾಗಾಗಿ ನಾವು ಏನು ಸಾಧಿಸ್ಬೇಕಂತ ಇದ್ವಿ ಅದನ್ನು ಸಾಧಿಸಿದ್ವಿ. ಏನು ಸಾಧಿಸಿದ್ವಿ? ಈ ಒಂದು ವೃತ್ತ ಕೇಂದ್ರಕ್ಕೆ ಛೇದಕ ಬಿಂದುವಿಗೂ ಸೇರಿಸ್ತಕ್ಕಂಥ ರೇಖೆ ಸಮ ಜಾಗಳೊಂದಿಗೆ ಸಮನಾಗಿರ್ತಕ್ಕಂಥ ಕೋನಗಳನ್ನು ಉಂಟು ಮಾಡುತ್ತೆ ಅನ್ನೋದನ್ನು ನಾವು ಸಾಧಿಸಿದ್ವಿ. ಇಲ್ಲಿಗೆ 3ನೇ ಲೆಕ್ಕ ಮುಗಿತು ಮಕ್ಕಳೇ. ನಿಮಗೆ ಅರ್ಥ ಆಯಿತೋ ಇಲ್ಲೋ ಕಮೆಂಟ್ ಮಾಡಿ ಮಕ್ಕಳೇ.